ಭಾರತೀಯರ ಪಾಲಿಗೆ ಈ ಸಂಡೇ ಸೂಪರ್ ಡೂಪರ್ ಸಂಡೇ. ಒಂದ್ ಕಡೆ ಕ್ರಿಕೆಟ್ ಅಭಿಮಾನಿಗಳಿಗೆ ಇಂಡೋ ಪಾಕ್ ಫೈಟ್ ಹಬ್ಬ, ಇನ್ನೊಂದ್ ಕಡೆ ಮಹಾಶಿವರಾತ್ರಿ ಹಬ್ಬ. ಲಂಕಾದಲ್ಲಿ ನಡೆಯಲಿರುವಂತ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಜಿದ್ದಾಜಿದ್ದಿನ ಸಮರ ನೋಡೋಕೆ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇದೆ. ಹಾಗೆ ನಿಮ್ಗೆಲ್ಲ ಅನಿಸಬಹುದು, ICC ಇವೆಂಟ್ಸ್ ಅಂತ ಬಂದಾಗ ಯಾಕೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಇದ್ದೇ ಇರುತ್ತೆ ಅಂತ. ಸೊ ಅದಕ್ಕೆ ಒಂದಷ್ಟು ರೀಸನ್ಸ್ ಇದೆ. ಬದ್ಧ ವೈರಿಗಳನ್ನ ಒಂದೇ ಗ್ರೂಪ್ನಲ್ಲಿಟ್ಟು ಒಂದಾದ್ರೂ ಪಂದ್ಯವನ್ನ ಆಡಿಸಲೇಬೇಕು ಎನ್ನುವಂತ ICCಯ ರಿಯಲ್ ಅಜೆಂಡಾ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ಪಂದ್ಯ ಅಂದ್ರೆ ಕೇಳ್ಬೇಕಾ, ಮೈದಾನದ ಒಳಗೂ ಹೊರಗೂ ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಟು ಆಟ ಆಡ್ತಾರೆ, ನೋಡ್ತಾರೆ. ದ್ವಿಪಕ್ಷೀಯ ಸರಣಿಗಳು ಬಂದ್ ಆದ್ಮೇಲೆ ಇಬ್ರು ಕೂಡ ICC ಮತ್ತು ಏಷ್ಯಾ ಕಪ್ನಲ್ಲಿ ಮಾತ್ರ ಮುಖಾಮುಖಿ ಆಗ್ತಿದ್ದಾರೆ. ಹಾಗೆ ICC ಇವೆಂಟ್ಸ್ ಅಂತ ಬಂದಾಗ ಒಂದಲ್ಲ ಒಂದು ಪಂದ್ಯವನ್ನ ಇಂಡೋ ಪಾಕ್ ನಡುವೆ ಇರಲೇಬೇಕು. ಅದರಲ್ಲೂ 2012ರ ಬಳಿಕ ICC ಟೂರ್ನಿಗಳಲ್ಲಿ ಉಭಯ ರಾಷ್ಟ್ರಗಳ ನಡುವೆ ಅಟ್ಲೀಸ್ಟ್ ಒಂದು ಪಂದ್ಯವನ್ನಾದ್ರೂ ಆಡಿಸ್ತಾರೆ. ಯಾಕೆ ಇಬ್ಬರನ್ನು ಕೂಡ ಬೇರೆ ಬೇರೆ ತಂಡಗಳ ತರ ಬೇರೆ ಬೇರೆ ಗ್ರೂಪ್ಗೆ ಹಾಕಲ್ಲ ಅಂದ್ರೆ ಅದಕ್ಕೆ ಒಂದಷ್ಟು ಸಾಲಿಡ್ ಕಾರಣಗಳಿವೆ. ಸೊ ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ನಂಬರ್ 1, ಇಂಡಿಯಾ ಪಾಕ್ ಪಂದ್ಯಗಳಿಗೆ ಮಿಲಿಯನ್ ಗಟ್ಟಲೆ ವೀಕ್ಷಣೆ. ಇಂಡೋ ಪಾಕ್ ತಂಡಗಳನ್ನ ಒಂದೇ ಗ್ರೂಪ್ ನಲ್ಲಿ ಇಡೋಕೆ ಮುಖ್ಯ ಕಾರಣವೇ ಈ ಪಂದ್ಯಕ್ಕೆ ಇರುವಂತ ಅಭಿಮಾನಿಗಳ ಕ್ರೇಜ್. ICC ಟೂರ್ನಿಗಳ ಇತಿಹಾಸವನ್ನ ಕೆದಕಿದ್ರೆ ಈ ಪಂದ್ಯಗಳಿಗೆ ಇರುವಂತ ಕ್ರೇಜ್ ಬೇರೆ ಯಾವ ಫೈನಲ್ ಅಂದ್ರೆ ಟೂರ್ನಿಯ ಫೈನಲ್ ನಲ್ಲಿ ಕಣಕ್ಕಿಳಿಯುವಂತ ಪಂದ್ಯಗಳಿಗೂ ಕೂಡ ಸಿಕ್ಕಿಲ್ಲ. ಕ್ರಿಕೆಟ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದಂತ ಟಾಪ್ 10 ಪಂದ್ಯಗಳಲ್ಲಿ 6 ಪಂದ್ಯಗಳು ಇಂಡಿಯಾ ಪಾಕಿಸ್ತಾನ ಪಂದ್ಯಗಳೇ ಆಗಿವೆ. ಭಾರತದಲ್ಲಿ ಈ ಪಂದ್ಯಗಳನ್ನ ಏನಿಲ್ಲ ಅಂದ್ರೂ ಕೂಡ 20ರಿಂದ 22 ಕೋಟಿ ಜನ ನೋಡ್ತಾರೆ. ಸೊ ವರ್ಲ್ಡ್ ವೈಡ್ ಇಡೀ ಕ್ರಿಕೆಟ್ನಲ್ಲಿ ಅಂದ್ರೆ ಇಡೀ ಕ್ರಿಕೆಟ್ ಜಗತ್ತಿನಾದ್ಯಂತ ಈ ಪಂದ್ಯವನ್ನ 27ರಿಂದ 28 ಕೋಟಿ ವೀಕ್ಷಣೆಯನ್ನ ಮಾಡ್ತಾರೆ ಜನ. ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ಇರೋದ್ರಿಂದ ಈ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ICC ಪ್ರತಿ ಪಂದ್ಯಾವಳಿಯಲ್ಲೂ ಕೂಡ ಕನಿಷ್ಠ ಒಂದು ಪಂದ್ಯವನ್ನಾದ್ರೂ ಕೂಡ ಇಬ್ಬರ ನಡುವೆ ಫಿಕ್ಸ್ ಮಾಡುತ್ತೆ. 2019ರ ಏಕದಿನ ವಿಶ್ವಕಪ್ನಲ್ಲಿ ಒಟ್ಟು 48 ಪಂದ್ಯಗಳನ್ನು ಆಡಿಸಲಾಗಿತ್ತು. ಅವುಗಳನ್ನ ಟಿವಿ ಹಾಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ 706 ಮಿಲಿಯನ್ ವ್ಯೂವರ್ಸ್ ನೋಡಿದ್ರು. ಪ್ರತಿ ಪಂದ್ಯಕ್ಕೆ ಸರಿಸುಮಾರು ಅಂದ್ರೆ ಆವರೇಜ್ 14.7 ಮಿಲಿಯನ್ ವೀಕ್ಷಕರ ಲೆಕ್ಕ ಅದು. ಆದ್ರೆ ಅಚ್ಚರಿ ಏನ್ ಗೊತ್ತಾ, ಭಾರತ ಹಾಗೆ ಪಾಕಿಸ್ತಾನ ಪಂದ್ಯವನ್ನ ಬರೋಬ್ಬರಿ 270 ಮಿಲಿಯನ್ ವೀಕ್ಷಕರು ನೋಡಿದ್ರು. ಇನ್ನು ಇಂಡೋ ಪಾಕ್ ನಡುವೆ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಮ್ಯಾಚ್ ಅಂದ್ರೆ ಅದು 2011ರ ವಿಶ್ವಕಪ್ ಸೆಮಿಫೈನಲ್. ಇದನ್ನ ಬರೋಬ್ಬರಿ 495 ಮಿಲಿಯನ್ ಜನ ನೋಡಿದ್ರು. ಸೊ ಅಲ್ಲಿಗೆ ಭಾರತ ಪಾಕ್ ಮ್ಯಾಚ್ ಅಂದ್ರೆ ಗ್ರೂಪ್ ಸ್ಟೇಜ್ ಇರ್ಬೋದು ಅಥವಾ ನಾಕ್ಔಟ್ ಇರ್ಬೋದು ಅಥವಾ ಸೆಮಿಫೈನಲ್ ನಲ್ಲೂ ಕೂಡ ದಾಖಲೆ ಮಟ್ಟದ ವ್ಯೂವರ್ಶಿಪ್ ಸಿಗುತ್ತೆ. ಸೊ ಬೇರೆ ಬೇರೆ ತಂಡಗಳ ಫೈನಲ್ ಪಂದ್ಯಗಳಿಗೂ ಕೂಡ ಸಿಗದಷ್ಟು ಕ್ರೇಜ್ ವ್ಯೂಸ್ ಈ ಪಂದ್ಯಗಳಿಗೆ ಇರುತ್ತೆ. ಸೊ ಇದು ಕೂಡ ಒಂದು ಮೇನ್ ರೀಸನ್ ಉಭಯ ತಂಡಗಳನ್ನ ಒಂದೇ ಗ್ರೂಪ್ ನಲ್ಲಿಟ್ಟು ಅಟ್ಲೀಸ್ಟ್ ಒಂದು ಪಂದ್ಯವನ್ನ ಆಡಿಸೋಕೆ. ನಂಬರ್ 2, ನೀರಿನಂತೆ ಹರಿಯೋ ಹಣಕ್ಕಾಗಿ ICC ಐಡಿಯಾ. ಇನ್ನು ಭಾರತ ಹಾಗೆ ಪಾಕಿಸ್ತಾನ ಪಂದ್ಯ ನಡೆದಷ್ಟು ಕೂಡ ICCಗೆ ಹಣದ ಹೊಳೆಯೇ ಹರಿಯುತ್ತೆ. ಇದು ಕೂಡ ಒಂದು ಮೇನ್ ರೀಸನ್. ICC 2024ರಿಂದ 2027ರವರೆಗೆ ಮಾಧ್ಯಮ ಹಕ್ಕುಗಳನ್ನ ಜಿಯೋ ಹಾಟ್‌ಸ್ಟಾರ್ಗೆ $3 ಬಿಲಿಯನ್ ಅಂದ್ರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಹೇಳಬೇಕು ಅಂದ್ರೆ 24,000 ಕೋಟಿ ರೂಪಾಯಿಗಳಿಗೆ ಸೇಲ್ ಮಾಡಿದೆ. ಸೊ ಇಲ್ಲಿ ಮೇನ್ ಇಂಡಿಯಾ ಪಾಕ್ ಪಂದ್ಯಗಳಿಗೆ ಅಂದ್ರೆ ಆ ಪಂದ್ಯಗಳೇ ಪ್ರಸಾರಕರಿಗೂ ಕೂಡ ಇರುವಂತ ಲಾಭದಾಯಕ ಪಂದ್ಯಗಳು. ಹಾಗೇನಾದ್ರೂ ನಾಕ್ಔಟ್ ಅಥವಾ ಸೆಮೀಸ್ ಹಾಗೆ ಫೈನಲ್ ನಲ್ಲಿ ಮುಖಾಮುಖಿ ಆಗ್ತಾರೆ ಅನ್ಕೊಂಡ್ರೆ ಈಗ ಅನ್ಕೊಂಡು ಬೇರೆ ಬೇರೆ ತಂಡಗಳಿಗೆ ಅಥವಾ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಈ 2 ತಂಡಗಳನ್ನ ಇಟ್ರೆ ಸೊ ಯಾವ್ದಾದ್ರು ಒಂದು ತಂಡ ಮೊದಲ ಸುತ್ತಿನಲ್ಲೇ ಹೊರಬಿದ್ರೆ ನಷ್ಟ ಆಗುತ್ತೆ. ಹೀಗಾಗಿ ಗುಂಪು ಹಂತದಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಪಂದ್ಯಗಳನ್ನ ನಡೆಸೋದ್ರಿಂದ ICC ಮತ್ತು ಪ್ರಸಾರಕರಿಗೆ ಹೆಚ್ಚಿನ TRP ಸಿಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಅಂದ್ರೆ ಆಲ್ಮೋಸ್ಟ್ ಇಂಡೋ ಪಾಕ್ ಫೈಟ್ ಭಾನುವಾರವೇ ಇರುತ್ತೆ. ಈ ಬಾರಿ ಕೂಡ ಇದೇ ಕಾರಣಕ್ಕೆ ಭಾನುವಾರವೇ ಪಂದ್ಯವನ್ನ ಇಡಿಸಲಾಗಿದೆ. ಜೊತೆಗೆ ಕಳೆದ ಏಷ್ಯಾ ಕಪ್ನಲ್ಲೂ ಕೂಡ 3 ಭಾನುವಾರವೇ 3 ಪಂದ್ಯಗಳು ನಡೆದಿದ್ವು. ಇದರಿಂದ ವೀಕ್ಷಕರ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ನಂಬರ್ 3, ಟೂರ್ನಿ ಹೋಸ್ಟ್ ಮಾಡುವ ತಂಡಗಳಿಗೂ ಭರ್ಜರಿ ಲಾಭ. ಇನ್ನು ಭಾರತ ಹಾಗೆ ಪಾಕಿಸ್ತಾನ ಪಂದ್ಯಗಳು ಅಂದ್ರೆ ಯಾವಾಗ್ಲೂ ಕೂಡ ಹೌಸ್ಫುಲ್ ಆಗಿರುತ್ತೆ. ಟಿಕೆಟ್ಗಳ ರೇಟ್ ಎರ್ರಾಬಿರಿ ಜಾಸ್ತಿ ಇರುತ್ತೆ.
ಸೊ ಎಷ್ಟೇ ಕಾಸ್ಟ್ಲಿ ಆದರೂ ಕೂಡ ನೋಡೋದನ್ನು ಅಭಿಮಾನಿಗಳು ಬಿಡೋದಿಲ್ಲ. ಸೊ ಟೂರ್ನಮೆಂಟ್ನ ಫೈನಲ್ ಪಂದ್ಯದ ಟಿಕೆಟ್ಗಳಿಗಿಂತ ಜಾಸ್ತಿ ಈ ಗ್ರೂಪ್ ಸ್ಟೇಜ್ನಲ್ಲಿ ಆಡುವಂಥ ಇಂಡಿಯಾ ಪಾಕ್ ಪಂದ್ಯಗಳಿಗೆ ಜಾಸ್ತಿನ ಟಿಕೆಟ್ ಬೆಲೆಯನ್ನು ಜಾಸ್ತಿ ಇಟ್ಟಿರ್ತಾರೆ. ಯಾಕಂದರೆ ಪ್ರಸಾರ ಹಕ್ಕುಗಳು, ಜಾಹೀರಾತು ಹಾಗೆ ಡಿಜಿಟಲ್ ವ್ಯೂವರ್ಶಿಪ್ನಲ್ಲೂ ಕೂಡ ಎಲ್ಲ ಪಂದ್ಯಗಳನ್ನು ಮೀರಿಸುತ್ತೆ. ಭಾರತ ಪಾಕಿಸ್ತಾನ ಪಂದ್ಯ ಇಡೀ ಪಂದ್ಯಾವಳಿಯ ಫೈನಾನ್ಷಿಯಲ್ ಗ್ರಾಫ್ನ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಅದನ್ನು ಕಂಪ್ಲೀಟ್ ಆಗಿ ಏರಿಕೆ ಮಾಡಿರುವಂಥದ್ದೇ ಅಥವಾ ಹಣವನ್ನು ಹೆಚ್ಚಿನ ಆದಾಯವನ್ನು ಗಳಿಸುವಂಥದ್ದು ಕೂಡ ಇದೇ ಪಂದ್ಯ ಆಗಿರುತ್ತೆ. ಹಾಗೆ ಟೂರ್ನಿನ ಹೋಸ್ಟ್ ಮಾಡುವಂಥ ರಾಷ್ಟ್ರಗಳಿಗೂ ಕೂಡ ಭರ್ಜರಿಯಾದಂಥ ಲಾಭ. ಭಾರತ ಪಾಕ್ ಪಂದ್ಯ ಅಂದರೆ ಎಲ್ಲೇ ಪಂದ್ಯಗಳನ್ನು ನಡೆದರೂ ಕೂಡ, ಅಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ಪಂದ್ಯ ಆಯೋಜನೆ ಮಾಡಿದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆ ರಾಷ್ಟ್ರಕ್ಕೆ ಅಭಿಮಾನಿಗಳು ಟ್ರಾವೆಲ್ ಮಾಡ್ತಾರೆ. ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಅಲ್ಲಿನ ಹೋಟೆಲ್ ರೂಮ್ಸ್ ಇರ್ಬೋದು, ಅಥವಾ ಬುಕ್ಕಿಂಗ್ ಇರ್ಬೋದು, ಅಥವಾ ಪ್ರವಾಸೋದ್ಯಮ, ಸಾರಿಗೆ, ಹೀಗೆ ಎಲ್ಲವಕ್ಕೂ ಕೂಡ ಭರ್ಜರಿಯಾದಂಥ ಲಾಭನೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, 2015 ವಿಶ್ವಕಪ್ನಲ್ಲಿ ಮೆಲ್ಬೋರ್ನ್ನಲ್ಲಿ ಪಂದ್ಯವನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು 30,000 ಅಭಿಮಾನಿಗಳು ಈ ಪಂದ್ಯಕ್ಕಾಗಿ ಭಾರತ ಹಾಗೆ ಪಾಕಿಸ್ತಾನದಿಂದ ಹೋಗಿದ್ರು. ಸೊ ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅಭಿಮಾನಿಗಳ ಕ್ರೇಜ್ ಯಾವ ಮಟ್ಟಿಗಿದೆ ಅನ್ನೋದು. ನಂಬರ್ 4, ಭಾರತ ಮತ್ತು ಪಾಕ್ ಬರೀ ಪಂದ್ಯವಲ್ಲ, ಎಮೋಷನ್ಸ್. ಎಸ್, ಭಾರತ ಮತ್ತು ಪಾಕ್ ಪಂದ್ಯಕ್ಕಿರುವಂಥ ಅತಿ ದೊಡ್ಡ ಶಕ್ತಿ ಅಂದರೆ ಇದೊಂದು ಎಮೋಷನಲ್ ಗೇಮ್. ಉಭಯ ತಂಡಗಳಿಗೂ ಕೂಡ ಸೋಲು ಗೆಲುವಿನ ಭಾವನಾತ್ಮಕ ಅನುಬಂಧ ಇರುತ್ತೆ. ಅದು ಮೈದಾನದ ಒಳಗೂ ಇರ್ಬೋದು ಅಥವಾ ಹೊರಗೂ ಇರ್ಬೋದು. ಹಾಗೆ ಆಟಗಾರರು ಅಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಗ್ರೆಸಿವ್ ಆಗಿಯೇ ಸೆಲೆಬ್ರೇಟ್ ಮಾಡ್ತಿರ್ತಾರೆ. 1992 ವಿಶ್ವಕಪ್ನಲ್ಲಿ ಜಾವೇದ್ ಮಿಯಾಂದಾದ್ ಕಿರಣ್ ಮೋರ್ ಅವರನ್ನ ಮಿಮಿಕ್ ಮಾಡಿದ್ದು ಇರ್ಬೋದು, ಅಥವಾ 1996 ವಿಶ್ವಕಪ್ನಲ್ಲಿ ಅಮೀರ್ ಸೊಹೈಲ್ ಅವರನ್ನ ಔಟ್ ಮಾಡಿ ವೆಂಕಟೇಶ್ ಪ್ರಸಾದ್ ಸೆಂಡ್ ಆಫ್ ಕೊಟ್ಟಿದ್ದಿರ್ಬೋದು. ಸೊ ಇವೆಲ್ಲ ವರ್ಷಗಟ್ಟಲೆ ಟ್ರೆಂಡಿಂಗ್ನಲ್ಲಿ ಇದ್ವು. ಸೊ ಈಗಲೂ ಕೂಡ ಕಳೆದ ಏಷ್ಯಾ ಕಪ್ನಲ್ಲೂ ಕೂಡ ಸಾಕಷ್ಟು ಎದುರೇಟುಗಳನ್ನ ನೀವು ಮೈದಾನದಲ್ಲೂ ನೋಡಿರ್ತೀರಿ. ಜೊತೆಗೆ ಮೈದಾನದ ಹೊರಗೂ ಕೂಡ ಅದೇ ರೀತಿಯಾದಂಥ ಅಗ್ರೆಸಿವ್ ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ತಿರ್ತಾರೆ. ಸೊ ಈ ಭಾವನಾತ್ಮಕವಾದಂಥ ಆಟದಿಂದ ICC ಕೂಡ ಲಾಭ ಪಡಿತಾ ಇದೆ. ಹೀಗಾಗಿ ಭಾರತ ಪಾಕಿಸ್ತಾನ ಪಂದ್ಯ ಕೇವಲ ಕ್ರಿಕೆಟ್ ಆಟವಲ್ಲ, ಅದೊಂದು ಇನ್ಕಮ್, ಕ್ರೇಜ್ ಎರಡನ್ನು ಕೂಡ ಹಿಡಿದಿಟ್ಕೊಂಡಿದೆ. ನಂಬರ್ 5, ಕ್ರಿಕೆಟ್ ಲೋಕದ ಹೈ ವೋಲ್ಟೇಜ್ ಮ್ಯಾಚ್. ಎಸ್, ICC ಟೂರ್ನಿಗಳು ಅಥವಾ ಕ್ರಿಕೆಟ್ ಲೋಕ ಅಂತ ಬಂದಾಗ ಒನ್ ಆಫ್ ದಿ ಬೆಸ್ಟ್ ಅಂಡ್ ಟಫೆಸ್ಟ್ ರೈವಲ್ರಿ ಅಂದರೆ ಅದು ಇಂಡೋ ಪಾಕ್ ಫೈಟ್. ಫುಟ್ಬಾಲ್ನಲ್ಲಿ ರಿಯಲ್ ಮ್ಯಾಡ್ರಿಡ್ ಹಾಗೆ ಬಾರ್ಸಿಲೋನಾ ಇರ್ಬೋದು, ಅಥವಾ ಬ್ರೆಜಿಲ್ ಮತ್ತು ಅರ್ಜೆಂಟೈನಾ ನಡುವಿನ ಪೈಪೋಟಿ ಅಂತ ಬಂದಾಗ ಜಗತ್ತಿನಾದ್ಯಂತ ಹೇಗೆ ಪ್ರಾಮುಖ್ಯತೆಯನ್ನು ಪಡೆದಿದೆಯೋ, ಕ್ರಿಕೆಟ್ ಅಂತ ಬಂದಾಗ ಒನ್ ಅಂಡ್ ಓನ್ಲಿ ಭಾರತ ಹಾಗೆ ಪಾಕಿಸ್ತಾನ ನಡುವಿನ ಪಂದ್ಯ ಒಂದು ಸಾಂಪ್ರದಾಯಿಕ ಪೈಪೋಟಿ ಆಗಿರುತ್ತೆ. ಸೊ ಹೀಗಾಗಿ ಶೆಡ್ಯೂಲ್ನಲ್ಲಿ ಏನೇ ಆದರೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯನ್ನ ಹೊರಗಿಡೋಕೆ ಚಾನ್ಸೇ ಇಲ್ಲ. ಸೊ ಈ ಎಲ್ಲ ಅಡ್ವಾಂಟೇಜ್ಗಳನ್ನು ಬಳಸ್ಕೊಂಡೇ ಲಾಭದ ದೃಷ್ಟಿಯಿಂದಲೇ ICC ಪ್ರತಿ ಟೂರ್ನಿಯಲ್ಲೂ ಕೂಡ ಇಂಡೋ ಪಾಕ್ ಪಂದ್ಯವನ್ನ ಫಸ್ಟ್ಗೆ ಫಿಕ್ಸ್ ಮಾಡುತ್ತೆ. ಸೊ ಇಬ್ಬರನ್ನು ಕೂಡ ಒಂದೇ ಗ್ರೂಪ್ನಲ್ಲಿ ಇರೋದು ಕೂಡ ಇದೇ ಕಾರಣಕ್ಕಾಗಿಯೇ. ಸೊ ಈ ಎಲ್ಲ ಕಾರಣಗಳಿಂದಾಗಿಯೇ ICC ಭಾರತ ಹಾಗೆ ಪಾಕ್ ಪಂದ್ಯವನ್ನು ಅಟ್ಲೀಸ್ಟ್ ಒಂದು ಪಂದ್ಯವನ್ನಾದರೂ ಕೂಡ ಶೆಡ್ಯೂಲ್ ಮಾಡೇ ಮಾಡ್ತಾರೆ. 2012 ಪ್ರತಿ ICC ಪಂದ್ಯಾವಳಿಯಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನವನ್ನ ಒಂದೇ ಗುಂಪಿನಲ್ಲಿ ಇರಿಸಲಾಗ್ತಿದೆ. ಸೊ ಅಟ್ಲೀಸ್ಟ್ ಒಂದರಲ್ಲಾದ್ರೂ ಮುಖಾಮುಖಿ ಆಗಲಿ, ಅಥವಾ ಇಬ್ರು ಕೂಡ ಚೆನ್ನಾಗಿ ಆಡ್ಕೊಂಡು ಬಂದ್ರೆ ನೆಕ್ಸ್ಟ್ ನಾಕೌಟು ಸೆಮೀಸು ಫೈನಲ್ನಲ್ಲೂ ಕೂಡ ಮುಖಾಮುಖಿ ಆಗುವಂತ ಸಾಧ್ಯತೆಗಳಿರುತ್ತೆ. 1992 ವಿಶ್ವಕಪ್ ಹಂತದಲ್ಲಿ ಉಭಯ ತಂಡಗಳು ಮೊದಲ ಬಾರಿಗೆ ಮುಖಾಮುಖಿ ಆಗಿದ್ವು. ಅಂದಿನಿಂದ ಈವರೆಗೆ ಅಂದ್ರೆ ಈ 34 ವರ್ಷಗಳಲ್ಲಿ 9 ಏಕದಿನ ವಿಶ್ವಕಪ್ ಆಗಿವೆ, 9 T20 ವಿಶ್ವಕಪ್ಗಳು ನಡೆದಿವೆ, ಜೊತೆಗೆ 9 ಸಲ ಚಾಂಪಿಯನ್ಸ್ ಟ್ರೋಫಿ ನಡೆದಿವೆ. ಸೊ ಈ ಎಲ್ಲ 27 ಪಂದ್ಯಾವಳಿಗಳಲ್ಲಿ ಅಂದ್ರೆ 27 ಟೂರ್ನಿಗಳಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಒಟ್ಟಾರೆಯಾಗಿ 22 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿವೆ. ಅದರಲ್ಲಿ ಭಾರತ 18 ಪಂದ್ಯಗಳನ್ನ ಗೆದ್ದಿದ್ರೆ ಪಾಕಿಸ್ತಾನ 4 ಪಂದ್ಯಗಳನ್ನ ಗೆದ್ದಿದೆ. ಸೊ ಹಿಸ್ಟ್ರಿಯನ್ನ ಕೆದಕಿದಾಗ ಅಥವಾ ನೋಡಿದಾಗ ಭಾರತವೇ ಇಲ್ಲಿ ಪಾಕ್ ವಿರುದ್ಧ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿರೋದು ಗೊತ್ತಾಗ್ತಿದೆ. ಸೊ T20 ವಿಶ್ವಕಪ್ನಲ್ಲಿ ಭಾರತವೇ ಬಾಸ್ ಕೂಡ ಆಗಿದೆ. ಕಳೆದ ಅಷ್ಟು ಸೀಸನ್ಗಳಲ್ಲಿ ಪಾಕಿಸ್ತಾನ ಜಸ್ಟ್ 1 ಪಂದ್ಯವನ್ನ ಮಾತ್ರ ಗೆದ್ದಿದೆ. ಈ ಸಲ ಕೂಡ ಭಾರತವೇ ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. ನೀವು ಕೂಡ ಭಾರತ ಹಾಗೆ ಪಾಕ್ ಪಂದ್ಯ ಅಂದ್ರೆ ಎಷ್ಟು ಎಂಜಾಯ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.